ಬೆಂಗಳೂರಿನಲ್ಲಿ 30-35 ವರ್ಷದ ಮಹಿಳೆ ಸಾವನ್ನಪ್ಪಿದ್ರು. ಅವ್ರು ಕೊಲೆ ಮಾಡಲಾಗಿತ್ತು ಅಂತ ಇತ್ತಲ್ಲ, ಕಸದ ಲಾರಿಯಲ್ಲಿ ಬಿಸಾಕ್ ಹೋಗಿದ್ರು ಅಂತೇಳಿ. ಅದರಲ್ಲಿ ಈಗ ಯಾರು ಅನ್ನೋದು ಗೊತ್ತಾಗಿದೆ. ಕೊಲೆ ಮಾಡಿದವರು ಬೆಂಗಳೂರಿನಲ್ಲಿ ಕಸದ ಲಾರಿಯಲ್ಲಿ ಶವ ಪತ್ತೆ ಕೇಸ್ ಏನಿದೆ. ಲಿವಿಂಗ್ ಟುಗೆದರ್ನಲ್ಲಿ ಇದ್ದಂತಹ ಮಹಿಳೆಯರು, ಆ ಆರೋಪಿನೂ ಕೂಡ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಿದ್ದು. ಸಂಶುದ್ದೀನ್ ಜೊತೆಗೆ ನಿತ್ಯ ಜಗಳ ಅಂತೆ. ಮೊನ್ನೆ ರಾತ್ರಿಯೂ ಕೂಡ ಜಗಳ ಆಗಿದೆ. ಜಗಳ ತಾರಕಕ್ಕೇರಿ ಕತ್ತನ್ನ ಹಿಸುಕಿ ಆಶಾ ಹತ್ಯೆ ಮಾಡಿದ್ದಾನೆ ಸಂಶುದ್ದೀನ್. ಬಳಿಕ ಶವವನ್ನ ಮೂಟೆ ಕಟ್ಟಿ ಕಸದ ಲಾರಿಗೆ ಎಸೆದು ಹೋಗಿರ್ತಾನೆ. ಘಟನೆ ಬೆಳಕಿಗೆ ಬಂದ 20 ಗಂಟೆಯಲ್ಲೇನೆ ಹಂತಕನನ್ನ ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ನೋಡಿ, ಇದು ಹಣೆ ಬರಹ. ಮನೆಯಲ್ಲಿ ಹೇಳಿದವ್ರನ್ನ ಕೇಳ್ಕೊಂಡು ನೆಟ್ಕೆ ಇದ್ದರೆ ಅಪ್ಪ ಅಮ್ಮ ಜವಾಬ್ದಾರಿ ತೊಗೊಂಡಿರ್ತಾರೆ. ಅವರು ನೋಡಿರ್ತಾರೆ ಎಲ್ಲ. ಲಿವಿಂಗ್ ಟುಗೆದರ್ ಬೇರೆ ಅಂತೆ, ಜಗಳ ಬೇರೆ ಅಂತೆ, ಸಾಯೋ ಮಟ್ಟಕ್ಕೆ ಹೋಗಿ ತಲುಪಿದೆ. ಏನ್ರಿ ಯಾವ ರೀತಿಯಾಗಿ ಅಂತ ನಿಮ್ಮದೆಲ್ಲ ಇದೊಂದು ದೊಡ್ಡ ಇದಾಗ್ಬಿಟ್ಟಿದೆ, ಏನೋ ಫ್ಯಾಷನ್ ಆಗಿಬಿಟ್ಟಿದೆ. ಲಿವಿಂಗ್ ಟುಗೆದರ್ ಅಂಥೇಳಿ. ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಬಿಬಿಎಂಪಿ ಕಸದ ಲಾರಿಯಲ್ಲಿ ಎಸೆದಿದ್ದಂತಹ ಪ್ರಕರಣವನ್ನು ಪೊಲೀಸರು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕೊಲೆಯಾಗಿರುವಂತಹ ಮಹಿಳೆ ಹುಳಿಮಾವಿನಲ್ಲಿ ವಾಸವಾಗಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆ ಮನೆಗೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮನೆಯಲ್ಲಿ ವಾಸವಾಗಿದ್ರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸದ್ಯ ಆ ಘಟನಾ ಸ್ಥಳದಲ್ಲಿ ಅಂದರೆ ಆ ಮನೆಯಲ್ಲಿ ವಾಸವಾಗಿದ್ದಂಥ ಮನೆ ಇದೇ ಆಗಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲಿ ಕಳೆದ 2 ವರ್ಷಗಳಿಂದ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು, ಇಬ್ಬರೂ ಕೂಡ ಇಲ್ಲೇ ಇರುವಂತಹ ಮಹಾಲಕ್ಷ್ಮಿ ಮಾಲ್ಗೆ ಹೋಗಿ ಕೆಲಸ ಮಾಡ್ತಿದ್ರು. ಮಹಿಳೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರೆ. ಆತ ಕೊಲೆ ಮಾಡಿರುವಂಥ ವ್ಯಕ್ತಿ ಏನಿದ್ದಾನೆ ಆತ ಅದೇ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಆ ಮನೆಯ ಮಾಲೀಕರಿದ್ದಾರೆ. ಆ ಮನೆಯ ಮಾಲೀಕರಿಗೆ ಮಾತನಾಡಿಸುವ ಕೆಲಸವನ್ನ ಮಾಡ್ತೀನಿ. ಸರ್, ಅವರಿಬ್ಬರು ಎಷ್ಟು ವರ್ಷದಿಂದ ಇದ್ರು, ಏನಂತ ಇದ್ರು? ಸರ್, ಅವರು ಮದುವೆ ಆಗಿದ್ರು. 6 ತಿಂಗಳಿಂದ ನಮ್ಮ ಮನೆ ಬಾಡಿಗೆಗಿದ್ರು. ಹೊರಗಡೆ 1.5 ವರ್ಷದಿಂದ ಇದ್ರಂತೆ. 2 ವರ್ಷದಿಂದ ಅವ್ರು ಮದುವೆ ಆಗಿದ್ದಾರೆ. ಸರ್, ಎಲ್ಲಿ ಅವರು ಏನು ಅಂದ್ಕೊಂಡು ಬಂದಿದ್ರು? ಸರ್, ಅವ್ರು ಮೀನಾಕ್ಷಿ ಮಾಲಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ದ ಗಂಡ. ಹೆಂಡತಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದು. ಆನಂತರ ಬೇರೆ ಕಡೆ ಈಗ ಮೀನಾಕ್ಷಿ ಟೆಂಪಲ್ ಹಿಂಭಾಗದಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದ ಅವನು, ವಾಚ್ಮ್ಯಾನ್ ಕೆಲಸ. ಸರ್, ಅವರಿಬ್ಬರು 6 ತಿಂಗಳಿಂದ ಇಲ್ಲಿ ವಾಸವಾಗಿರುವಂಥ ಸಂದರ್ಭದಲ್ಲಿ ಗಲಾಟೆಗಳು ಆ ಥರ ಏನಾದರೂ ಆಗ್ತಿತ್ತ? ಇಲ್ಲ ಸರ್, ಚೆನ್ನಾಗಿದ್ರು. ನಿನ್ನೆ ಸಂಜೆ ಹಿಂಗೆ ಆಗಿದೆ ಅಂತ ಪೊಲೀಸವ್ರು ಬಂದಮೇಲೆ ಗೊತ್ತಾಗಿದ್ದು. ಹಾಗಾಗಿ ಯಾವುದೇ ಒಂದೇ ಒಂದು ಇದಿಲ್ಲ, ಚೆನ್ನಾಗಿದೆ. ಬೆಳಿಗ್ಗೆ ನೀವು ನೋಡಿದಾಗ ಬಾಕ್ಲು ಹಾಕಿತ್ತ ಅಥವಾ ಹೆಂಗೆ? ಅವರಿಬ್ಬರು ಕೆಲಸಗಳಿಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ರು, ಏನು? ಸರ್, ಅವನು ನೈಟ್ ಕೆಲಸಕ್ಕಿದ್ದಾಗ ಅವ್ನ ಮನೇಲಿರೋನು. ಬೆಳಗ್ಗೆ ಆ ಹುಡುಗಿ ಜನರಲ್ಲಾಗಿ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಅಂದರೆ ಪೊಲೀಸರು ಬರೋವರೆಗೂ ಈ ವಿಚಾರ ಹಿಂಗಾಗಿದೆ, ಕೊಲೆ ಆಗಿದೆ ಅನ್ನೋವಂಥದ್ರ ಬಗ್ಗೆ ನಿಮಗೆ ಗಮನಕ್ಕೆ? ಇಲ್ಲ ಸರ್, ಇಲ್ಲ ನಮ್ಗೆ ಗೊತ್ತೇ ಇಲ್ಲ. ಪೊಲೀಸವ್ರು ಬಂದಮೇಲೆ ಗೊತ್ತಾಗಿದ್ದು ನಮಗೆ. ಏಕೆಂದರೆ ಅವರು ಯಾವುದೇ ಥರ ವಾಯ್ಸಲ್ಲಿ ಜೋರಾಗಿ ಮಾತಾಡಿದವರಲ್ಲ, ರೋಡಲ್ಲಿ ಬಂದು ಮಾತಾಡಿದವರಲ್ಲ. 6 ತಿಂಗಳಿಂದ ಚೆನ್ನಾಗಿದ್ರು. ಕಳೆದ 6 ತಿಂಗಳಿಂದ ನಮ್ಮ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ವಾಸವಾಗಿರುವಂಥ ಸಂದರ್ಭದಲ್ಲಿ ಅವರ ಇಬ್ಬರು ಕೂಡ ಮದುವೆ ಆಗಿರುವ ಬಗ್ಗೆ ನಮಗೆ ಮಾಹಿತಿ ಇದ್ದು ಯಾವುದೇ ಗಲಾಟೆ ಕೂಡ ಆಗ್ತಾ ಇರಲಿಲ್ಲ. ಆದರೆ ಪೊಲೀಸರು ನಿನ್ನೆ ಬಂದು ಮನೆಗೆ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಈ ಘಟನೆ ಆಗಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಹೊರತು ಬೇರೆ ಯಾವುದೇ ರೀತಿಯ ಗಲಾಟೆಗಳಾಗಲಿ ಏನೂ ಇರಲಿಲ್ಲ ಅವರಿದ್ದಂಥಷ್ಟು ದಿನಗಳು ಅನ್ನುವಂಥದ್ರ ಬಗ್ಗೆ ಮಾಲೀಕರ ಸ್ಪಷ್ಟನೆ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ದಕ್ಷಿಣ ವಿಭಾಗದ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಸಿಕೆ ಬೆಡ್ ಏರಿಯಾ ಏನಿದೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು 2 ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದನ್ನು ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಮಾಹಿತಿ ಏನೆಂದರೆ, ಮೃತ ಮಹಿಳೆಯು ಸುಮಾರು 40 ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಒಂದು ಸ್ಲಮ್ ಏರಿಯಾನಲ್ಲಿ ನಿವಾಸಿಯಾಗಿರ್ತಾರೆ. ಅವರು 1.5 ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಅವರು ಕಳೆದ 4 ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅವಳ ಜೊತೆ ಇದ್ದ ವ್ಯಕ್ತಿ ತನ್ನ ಗಂಡ ಎಂದು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಕೊಂಡು ಸ್ಥಳೀಯರಿಗೆ ಪರಿಚಯ